ಮಂಗಳೂರಿನ ಕಾರಾಗೃಹದಲ್ಲಿ ಅಳವಡಿಸಿರುವ ಜಾಮರ್ನಿಂದಾಗಿ ಸಾರ್ವಜನಿಕರಿಗೆ ವಿಪರೀತ ತೊಂದರೆಯಾಗುತ್ತಿದ್ದು ಸಂಬಂಧಪಟ್ಟವರು ನಮ್ಮ ಯಾವುದೇ ಮನವಿಗೂ ಸ್ಪಂದಿಸುತ್ತಿಲ್ಲ. ರಾಸ್ತಾ ರೋಕೋ ನಡೆಸಲಾಗುವುದು ಎಂದು ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದರು. ಏಪ್ರಿಲ್ 3ರ ಒಳಗೆ ಜೈಲಿನ ಜಾಮರ್ ಸಮಸ್ಯೆ ಬಗೆಹರಿಸಬೇಕು. ಇಲ್ಲದಿದ್ದರೆ ಏಪ್ರಿಲ್ 4ರಂದು ಸಾರ್ವಜನಿಕರ ಪರವಾಗಿ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಸೇರಿಕೊಂಡು ರಾಸ್ತಾ ರೋಕೋ ನಡೆಸಿ ಜೈಲಿನೊಳಗಡೆ ನುಗ್ಗಿ ಜಾಮರ್ ಕಿತ್ತು ಬಿಸಾಕಬೇಕಾಗುತ್ತದೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಅವರು ಎಚ್ಚರಿಕೆಯನ್ನ ನೀಡಿದರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಜಿಲ್ಲಾ ಕಾರಾಗೃಹ ಅಂದ್ರೆ ಜಿಲ್ಲಾ ಜೈಲ್, ಇಲ್ಲಿ ಜಾಮರ್ ಅಳವಡಿಕೆ ನಂತರ ಜನರಿಗೆ ಆಗುವಂತ ಸಮಸ್ಯೆ ಬಗ್ಗೆ ನಾನು ಈಗಾಗಲೇ ಈ ರಾಜ್ಯದ ಜೈಲು ವಿಭಾಗದ ಉನ್ನತ ಅಧಿಕಾರಿಗಳ ಗಮನ ಫೋನ್ ಮುಖಾಂತರ ನಾನು ಗಮನವನ್ನ ತಂದಿದ್ದೇನೆ. ತದನಂತರ ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆ ಮತ್ತು ಜೈಲ್ ಸೂಪರಿಂಟೆಂಡೆಂಟ್ಗಳು ಕೂಡ ಗಮನವನ್ನು ತಂದಿದ್ದೇನೆ. ತದನಂತರ ನಾನು ಭಾರತೀಯ ಜನತಾ ಪಾರ್ಟಿಯ ಒಂದು ನಿಯೋಗ ಹೋಗಿ ನನ್ನ ನೇತೃತ್ವದಲ್ಲಿ ಜೈಲ್ ಸೂಪರಿಂಟೆಂಡೆಂಟ್ಗಳಿಗೆ ಒಂದು ಮನವಿಯನ್ನ, ಲಿಖಿತವಾದ ಮನವಿಯನ್ನ ಕೂಡ ಕೊಟ್ಟಿದ್ದೇನೆ. ಆದ್ರೆ ನನ್ನದೊಂದು ಪ್ರಶ್ನೆ ಇದೆ, ಜೈಲಿಗೆ ಜಾಮರ್ನ ಅವಶ್ಯಕತೆ ಯಾಕೆ ಬೀಳುತ್ತೆ? ಜೈಲಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಜಾಮರ್ನ ಅವಶ್ಯಕತೆ ಬೀಳೋದೇ ಇಲ್ಲ. ಆ ಜೈಲಿನಲ್ಲಿರುವಂತ ಒಳಗಡೆ ಇರುವಂತ ಕೈದಿಗಳು ಮೊಬೈಲ್ ಅನ್ನ ಹೇಗೆ ಉಪಯೋಗಿಸ್ತಾರೆ? ಅವರ ಕೈಯಲ್ಲಿ ಹೋಗಿ ಮೊಬೈಲ್ ಕೊಡುವವರು ಯಾರು? ಅಧಿಕಾರಿಗಳ ಸಹಕಾರವಿಲ್ಲದೆ ಆ ಕೈದಿಗಳ ಕೈಯಲ್ಲಿ ಮೊಬೈಲ್ ಹೋಗಿ ಮುಟ್ಟುವುದು ಹೇಗೆ ಅಂತ ಹೇಳುವಂತ ಪ್ರಶ್ನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರ ಜೈಲಲ್ಲಿ ಕೂತ್ಕೊಳ್ಳುವಂತ ಕೈದಿಗೆ ಕೂಡ ಒಂದು ರೀತಿಯ ಧೈರ್ಯ ಬರುತ್ತೆ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಈ ರೀತಿಯ ಕ್ರಿಮಿನಲ್ಸ್ ಗಳಿಗೆ ತಪ್ಪು ಮಾಡಲಿಕ್ಕೆ ಒಂದು ಆ ಧೈರ್ಯ ಇವತ್ತು ಜೈಲಿನ ಒಳಗಡೆ ಗಾಂಜಾ, ಅಫೀಮು, ಡ್ರಗ್ಸ್ ಅದನ್ನು ಉಪಯೋಗಿಸುವುದು ಮಾತ್ರವಲ್ಲದೆ ಅದರೊಟ್ಟಿಗೆ ಹಲವು ಅಹಿತಕರಗಳ ಘಟನೆಗಳು ಆಗ್ತಾ ಇರುವಂತದ್ದನ್ನ ನಾವು ಕಾಣ್ತೇವೆ. ಇದಕ್ಕೆಲ್ಲ ಕುಮ್ಮುಕ್ಕು ಮತ್ತು ಧೈರ್ಯ ಜೈಲಿನ ಒಳಗಡೆ ಇರುವಂತಹ ವ್ಯಕ್ತಿಗಳಿಗೆ ಯಾರಿಂದ ಬರ್ತದೆ ಅಂತ ಹೇಳಿದ್ರೆ ಆಡಳಿತದ ಪಕ್ಷದ ಕಾಂಗ್ರೆಸ್ನ ಕಾರ್ಯವೈಖರಿ, ಅವರು ನಡೆಸಿದಂತ ಆಡಳಿತದ ರೀತಿ. ಬಹಳ ದೊಡ್ಡ ರೀತಿಯಲ್ಲಿ ಘನಘೋರ ತಪ್ಪನ್ನ ಮಾಡಿದಂತ ವ್ಯಕ್ತಿಗಳ ಕೇಸನ್ನ ಅವರು ಹಿಂಪಡ್ಕೊಳ್ತಾರೆ. ಅದು SDPI ಇರಬಹುದು ಅಥವಾ ಇನ್ನಿತರ ಈ ರೀತಿಯ ಬಹಳ ದೊಡ್ಡ ರೀತಿಯ ಅಪರಾಧ ಜಗತ್ತಿಗೆ ಬಹಳ ದೊಡ್ಡ ರೀತಿಯ ತಪ್ಪನ್ನ ಎಸಗುವಂತ ವ್ಯಕ್ತಿಗಳ ಕೇಸನ್ನ ಹಿಂಪಡ್ಕೊಂಡ್ರೆ ಅವರಿಗೆ ಈ ರೀತಿ ಮಾಡುವಂತ ಧೈರ್ಯ ಬರುತ್ತೆ. ಜೈಲಿಗೆ ಅಕ್ಕಪಕ್ಕ ಇರುವಂತಹ ವ್ಯಕ್ತಿಗಳು ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಜೈಲಿನ ಅಧಿಕಾರಿಗಳು ಜೈಲಿಗೆ ಜಾಮರ್ನ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಅಧಿಕಾರಿಗಳನ್ನ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಕಾಂಗ್ರೆಸ್ ಆಡಳಿತದ ನೇತೃತ್ವದ ಮಂತ್ರಿಗಳಿರಬಹುದು, ಆಡಳಿತದ ವ್ಯವಸ್ಥೆ ಜೈಲಿನ ಅಧಿಕಾರಿಗಳಿಗೂ ಕೂಡ ಸರಿಯಾಗಿ ಕೆಲಸವನ್ನ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳುವಂತ ರೀತಿಯ ಒಂದು ವ್ಯವಸ್ಥೆ ಜನರ ಮನಸ್ಸಿನಲ್ಲಿ ಬರ್ತಾ ಇದೆ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.